ಒಳ ಮೀಸಲಾತಿಯಲ್ಲಿ ಬಲಗೈ ಸಮಾಜಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಸಮಾವೇಶಕ್ಕೆ ತುಮಕೂರಿನಿಂದ ಛಲವಾದಿ ಸಮುದಾಯದ ಮುಖಂಡರು ಬಸ್ನಲ್ಲಿ ಪ್ರಯಾಣಿಸಿದರು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡ ಭಾನುಪ್ರಕಾಶ್ ಮಾತನಾಡಿದರು. ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟ ಸಂಘದಿಂದ ಇವತ್ತು ಕರ್ನಾಟಕ ರಾಜ್ಯದೊಳಗಡೆ ಏನು ಒಳ ಮೀಸಲಾತಿ ವಿರೋಧ ಇತ್ತು, ಒಳ ಮೀಸಲಾತಿನ ನಾಗಮೋಹನ್ ದಾಸ್ ಕೊಟ್ಟಿರೋಂಥ ವರದಿ ಮತ್ತು ರಾಜ್ಯ ಸರ್ಕಾರ ಮಾಡಿರೋ ಅಂಥ ವರದಿಯನ್ನು ನಾವು ವಿರೋಧಿಸಿ ಇವತ್ತು ಫ್ರೀಡಂ ಪಾರ್ಕ್ಗೆ ನಾವು ತೆರಳ್ತಾ ಇದ್ದೀವಿ. ತುಮಕೂರು ನಗರದಿಂದ ಸುಮಾರು ನಾವು ಒಂದು 5,000 ಜನ ನಾವು ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ ಹೋಗ್ತಾ ಇದ್ದೀವಿ. ಇವತ್ತು ನಾವು ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಿಖರವಾದಂಥ ಅಂಕಿಅಂಶಗಳನ್ನು ಕೊಟ್ಟ ನಂತರ ನಾವು ಒಳ ಮೀಸಲಾತಿ ಆಗಬೇಕು ಅಂತ ಒತ್ತಾಯಿಸೋದಕ್ಕೂ ಮತ್ತು ಹೋಗ್ತಾ ಇದ್ದೀವಿ. ಇವತ್ತು ಇದರ ನೇತೃತ್ವವನ್ನು ನಮ್ಮ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಮತ್ತು IAS ಅಧಿಕಾರಿಗಳಾದಂಥ ಸಿದ್ದಯ್ಯನವರು, ವಾಣಿ ಶಿವರಾಮ್ರವರು ಇವರೆಲ್ಲರೂ ಸಹ ನೇತೃತ್ವದೊಳಗಡೆ ಇವತ್ತು ಫ್ರೀಡಂ ಪಾರ್ಕ್ನೊಳಗಡೆ ಬಹಿರಂಗ ಸಭೆ ಸಮಾವೇಶ ಐತೆ. ಈ ಸಮಾವೇಶದೊಳಗಡೆ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಆ ಬೇಡಿಕೆಗಳು ಈಡೇರೋವರೆಗೂ ಸಹ ಒಳ ಮೀಸಲಾತಿ ಆಗಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರವನ್ನು. ಏನಾದರೂ ನಮ್ಮ ಒಳ ಮೀಸಲಾತಿ ರದ್ದುಪಡಿಸ್ತಲೇ ಇದ್ದರೆ ಮುಂದಿನ ದಿನದೊಳಗಡೆ ಕಾಂಗ್ರೆಸ್ ಸರ್ಕಾರ ತುಂಬ ಎಚ್ಚರಿಕೆಯಿಂದ ಈ ಆಯೋಗದ ವರದಿಯನ್ನು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಅದು ಆಯೋಗದ ವರದಿಯನ್ನು ಪರವಾಗಿ ಏನಾದರೂ ಸಿದ್ದರಾಮಯ್ಯ ನಿಂತರೆ ಮುಂದೆ ಅವರಿಗೆ ಅವ್ರ ಕ್ಷೇತ್ರದೊಳಗಡೆ ಸರಿಯಾದಂಥ ನಾವು ಉತ್ತರವನ್ನು ಕೊಡೋದಕ್ಕೂ ಸಹ ನಾವು ಸಿದ್ಧವಾಗಿದ್ದೀವಿ. ಇವತ್ತು ಈ ರಾಜ್ಯದೊಳಗಡೆ ಇಡೀ ರಾಜ್ಯಾದ್ಯಂತ ಸುಮಾರು ನಾವು ಒಂದು 3 ಲಕ್ಷದಿಂದ 5 ಲಕ್ಷ ಜನಸಂಖ್ಯೆ ಅಷ್ಟು ಫ್ರೀಡಂ ಪಾರ್ಕ್ನೊಳಗಡೆ ಇವತ್ತು ಸೇರ್ತಾ ಇದ್ದೀವಿ. ಈ ಸೇರಿ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಕೊಡೋ ಅಂಥ ಆದೇಶದ ಪ್ರಕಾರ ಅವ್ರು ಮಾಡಿರೋ ಅಂಥ ವಿಚಾರಗಳನ್ನೆಲ್ಲದನ್ನು ನಾವು ತಗೊಂಡು ಮುಂದಿನ ಚುನಾವಣೆ ಸಂದರ್ಭದೊಳಗಡೆ ಇವ್ರಿಗೆಲ್ಲರಿಗೂ ನಮ್ಮ ವಿರುದ್ಧವಾಗಿ ಯಾರು ಷಡ್ಯಂತ್ರ ರೂಪಿಸ್ತಾರೋ ಅವ್ರಿಗೆಲ್ಲರಿಗೂ ನಾವು ಸಹ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ. ನಮ್ಮ ವಿರುದ್ಧ ನಮ್ಮ ನಾಯಕರುಗಳ ವಿರುದ್ಧ ಮಾತಾಡೋರು ಸಹ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕಾಗೈತೆ. ಅವರು ಸಹ ಮುಂದಿನ ದಿನದೊಳಗಡೆ ನಮ್ಮ ನಾಯಕರುಗಳನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅಂತ ಸಹ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾರು ಕೆಲವಷ್ಟು ಜನಗಳು ಮಾತಾಡಿ 2 ಸಮುದಾಯಗಳ ನಡುವೆ ಬಿರುಕು ಬಿಡೋ ಅಂಥ ಕೆಲಸಗಳನ್ನ ಯಾರೂ ಸಹ ಮಾಡಬಾರ್ದು. ನಾವೆಲ್ಲರೂ ಸಹೋದರತೆಯಿಂದ ನಾವು ಮುಂದಿನ ದಿನದೊಳಗಡೆ ಹೆಜ್ಜೆ ಇಡಬೇಕಾಗೈತೆ. ನಾವೆಲ್ಲ ಅನ್ಯೋನ್ಯತೆಯಿಂದ ಬಾಳಿ ಕೆಲಸ ಮಾಡಬೇಕಾಗೈತೆ. ಅದರಿಂದ ನಾವು ನಮ್ಮ ನಾಯಕರನ್ನೇ ಆಗಲಿ, ಮಾದಿಗ ಜನಾಂಗದ ನಾಯಕರುಗಳನ್ನೇ ಆಗಲಿ ಯಾರನ್ನೂ ಸಹ ನಾವು ಏಕವಚನದೊಳಗಡೆ ನಾವು ಟೀಕೆ ಮಾಡಬಾರ್ದು ಅಂತಹ ಸಹ ನಾವು ಈ ಸಂದರ್ಭದೊಳಗಡೆ ಮನವಿ ಮಾಡ್ಕೊಂಡು ಎಲ್ಲ ನಾಯಕರುಗಳಿಗೂ ನಾವು ಇವತ್ತು ಫ್ರೀಡಂ ಪಾರ್ಕ್ನೊಳಗಡೆ ಸೇರ್ತಾ ಇರೋಂಥ ಸಮಾವೇಶ ಯಶಸ್ವಿ ಆಗುತ್ತೆ. ಆ ನಿಟ್ಟಿನೊಳಗಡೆ 27ನೇ ತಾರೀಕು ಏನು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಒಳಗಡೆ ಏನು ತೀರ್ಮಾನ ತಗೊಳುತ್ತೋ ಅದು ಎಲ್ಲರಿಗೂ ಈ ರಾಜ್ಯದೊಳಗಡೆ ಇರೋಂಥ 101 ಜಾತಿಗಳ ಪರಿಶಿಷ್ಟ ವರ್ಗಗಳು ಸಹ ನ್ಯಾಯಯುತವಾದಂತಹ ಒಳ ಮೀಸಲಾತಿ ಜಾರಿ ಆಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ರಾಜ್ಯದ ಬಲಗೈನ ಸಮೂಹವೆಲ್ಲವೂ ಸೇರಿಕೊಂಡು ಇವತ್ತು ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ಗೆ ನಾವು ಪ್ರತಿಭಟನೆ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಸನ್ಮಾನ್ಯ ಗೌರವಾನ್ವಿತ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಬಲಗೈ ಸಮೂಹದಲ್ಲಿ ಎಲ್ಲರೂ ಸಹ ಸೇರಿಕೊಂಡು ಇವತ್ತು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಒಳ ಮೀಸಲಾತಿನ ವಿರೋಧ ಮಾಡ್ತಾ ಇಲ್ಲ, ಅದರ ಇಂತಹ ತೊಡಕುಗಳನ್ನ ಸರಿಪಡಿಸಿಕೊಂಡು ಒಳ ಮೀಸಲಾತಿ ಜಾರಿ ತನ್ನಿ. ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ಒಳ ಮೀಸಲಾತಿ ಇರ್ತಕ್ಕಂಥ ಒಂದು ತೊಡಕುಗಳನ್ನ ತಪ್ಪುಗಳನ್ನ ತಿದ್ದುಪಡಿ ಮಾಡಿ ನಮ್ಮ ಮಾನ್ಯ ಸರ್ಕಾರ ಕರ್ನಾಟಕ ಸರ್ಕಾರವು ತಿದ್ದುಪಡಿ ಮಾಡಿ ಇವತ್ತು ಜಾರಿ ತಂದರೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ. ಇಲ್ಲಾಂದರೆ ಕೆಲವು ಮಂದಿಗಳು ಮಾತ್ರ ಅನುಕೂಲ ಆಗುತ್ತೆ. ಆ ದೃಷ್ಟಿಗೋಸ್ಕರ ಇವತ್ತು ನಾವೆಲ್ಲರೂ ಸಹ ಒಕ್ಕೂಲಿನ ಬಲಗೈ ಸಮೂಹದವರು ಸರಿಪಡಿಸಿಕೊಂಡು ಒಳ ಮೀಸಲಾತಿನ ಜಾರಿ ತಂದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಒಕ್ಕೂಲಿನಿಂದ ನಾವು ಕೋರ್ಕೊಳ್ತಾ ಇದ್ದೀವಿ ಸರ್ಕಾರವನ್ನು. ದಯಮಾಡಿ ಈಗಲಾದರೂ ಸಹ ಸರ್ಕಾರ ನಮ್ಮನ್ನೆಲ್ಲ ಪರಿಗಣಿಸಿಕೊಂಡು ಇವತ್ತು ಒಳ ಮೀಸಲಾತಿ ಇರ್ತಕ್ಕಂಥ ಸರಿ ತಪ್ಪನ್ನ ಸರಿಪಡಿಸಿಕೊಂಡು ಜಾರಿ ತರಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜೈ ಭೀಮ್.